ಈಗ ಒಂದು 10-15 ಲಕ್ಷ ಒಂದು ಸ್ವಲ್ಪ ಕೊಟ್ಬಿಡಿಲ್ಲ, ನಿಮ್ಮ ಮಾನ ಮರ್ಯಾದೆ ಹರಾಜಾಗೋಗುತ್ತೆ. ನನ್ನ ಚಾನಲಲ್ಲಿ ತುಂಬ ಇದಿದ್ದಾರೆ, ವ್ಯೂಸ್ ಹೋಗುತ್ತೆ, ಅದು ಹೋಗುತ್ತೆ ಇದು ಹೋಗುತ್ತೆ ಅಂತ. ನಾನು ಅಂದೆ, ಅಲ್ಲ ಸರ್, ನೀವು ಈ ಥರ ವೀಡಿಯೋ ಮಾಡಿ ಅಮ್ಮ ಮಗಳನ್ನ ಒಂದು ಮಾಡಿ ಅಂದರೆ ನೀವು ಈ ಥರ ಎಲ್ಲ ದುಡ್ಡು ಕೇಳ್ಕೊಂಡು ಏನಕ್ಕೆ ಈ ಥರ ಎಲ್ಲ ನನಗೆ ಇದು ಮಾಡ್ತಾಯಿದ್ದೀರಾ? ದುಡ್ಡು ಬೇಕು ಅಂದರೆ ನೀವು ಬೇರೆ ರೀತಿಯಲ್ಲಿ ಬೇರೆ ಒಂದು ಇದರಲ್ಲಿ ನೀವು ಹೋಗ್ಬೋದು. ಅದು ಬಿಟ್ಬಿಟ್ಟು ಆ ಹುಡುಗಿನ ತಂದು ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಮೇಡಮ್ ಅವ್ರದ್ದು ಫೋಟೋ ಹಾಕ್ಬಿಟ್ಟು ಅದನ್ನೆಲ್ಲ ಗುಂಡಾಗಿರಿ ಮಾಡ್ತಾಳೆ, ರೌಡಿಸಮ್ ಇದೆ, ಇಲ್ಲಿ ಡ್ರಗ್ ಇದೆ, ಕಾಣೆ ಆಗ್ತಾರೆ ಅಂತೆಲ್ಲ ಹಂಗೆಲ್ಲ ಹಾಕ್ಕೊಂಬಿಟ್ಟು ಇವತ್ತು ನಿಮಗೆ ನೀವೇ ಹಾಕ್ಕೊಂಬಿಟ್ಟು ನನಗೆ 15 ಲಕ್ಷ ಕೇಳ್ತಾ ಇದ್ದೀರಲ್ಲ, ಸರಿನಾ ಸರ್ ಅಂತ ಹೇಳಿ. ನೋಡಿ ಸರ್ ಅಂತ ಹೇಳಿ, ನೋಡಿ ಬದುಕವ್ರದ್ದು, ನಾವು ಬದುಕಬೇಕಲ್ವಾ ನಿಮ್ಮಂಥವ್ರಿಂದ, ಕೊಡಿ, ನಿಮ್ಮ ಹತ್ರ ಏನು ಕೊಡ್ದಲ್ಲೇ ಏನು, ಈಗಲೇ ತೆಗಿತೀನಿ ಅಂತ. ಆಮೇಲೆ ನಂಗೊಂದು ಸ್ವಲ್ಪ ಯಾಕೋ ಬೇಜಾರಾಯಿತು. ಏನು ಸರ್ ಹಿಂಗೆಲ್ಲ ಮಾಡ್ತೀರಾ, ತೊಗೊಳ್ಳಿ, ನನ್ನ ಹತ್ರ ಇರೋದು ಇಷ್ಟಿದೆ ತೊಗೊಳ್ಳಿ ಅಂತ ಕೊಟ್ಟ ಮೇಲೆ ಆ ಭವಿತಾ ಅನ್ನೋರು ಚಿಕ್ಕಮ್ಮ ತುಂಬ ಇದಾಗಿ ಮಾತಾಡಿರ್ತಾರೆ ಸರ್, ಅಂದರೆ ಡ್ರಗ್ಗು ಅದು ಇದು ಅಂತೆಲ್ಲ. ಇಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಅಲ್ಲಿ ಕ್ಯಾಮ್ರಾಮ್ಯಾನ್ಗೆ ಹೇಳ್ತಾರೆ, ತೆಗೆದ್ಬಿಡು ಅದೊಂದು ತೆಗೆದ್ಬಿಡು ಆ ಕಡೆ ಮೇಡಮ್, ಯಾಕೋ ದುಡ್ಡು ಕೊಡ್ತೀನಿ ಸರ್, 10,000 ರೂಪಾಯಿ ದುಡ್ಡು ಕೊಡ್ತೀನಿ, ಅವ್ರ ಕೈಗೆ ದುಡ್ಡು ಕೊಡ್ತೀನಿ ನಾನು. ಕೊಟ್ಟಾದಮೇಲೆ ಅದನ್ನು ಸ್ಪಾಟಲ್ಲಿ ಸರ್, ಬೇಕಾದ್ರೆ ಅವ್ರದ್ದೇನಾರು ಇದ್ದರೆ ನಮ್ಮನೆ ಟೈಮಿಂಗ್ಸು ಅದನ್ನು ನೀವು ನೋಡಿ 10,000 ರೂಪಾಯಿ ಕೊಟ್ಟ ಮೇಲೆ ಅದನ್ನು ಮಾಡ್ತಾರೆ. ಮೇಡಮ್ ಈಗಿದೇನೋ ಹೋಯ್ತು, ಬಟ್ ಇದರಲ್ಲಂತೂ ತುಂಬ ನಿಮ್ಮ ಮಾನ ಮರ್ಯಾದೆ ಹೋಗುತ್ತೆ, ಅದು ಕಳೆದಂಗೆ ಲೆಕ್ಕ. ನಿಮ್ಮ ಮಾನ ಮರ್ಯಾದೆ ಉಳಿಸ್ಕೋಬೇಕು ಅಂದರೆ ನನಗೊಂಚೂರು ನೋಡ್ಕೊಳ್ಳಿ, ನನ್ನನ್ನು ನೋಡ್ಕೊಳ್ಳಿ, ಹೆಂಗೋ ನಿಮ್ಮ ದೇಹದಿಂದ ನಾನು ಹೆಂಗೋ ಮನೆ ಕಂಪ್ಲೀಟ್ ಮಾಡ್ತೀನಿ ಅಂತ ಖುದ್ದಾಗಿ ಕೇಳ್ತಾರೆ ಸರ್, ಇಲ್ಲೇ ಕೂತ್ಕೊಂಡು ಕೇಳ್ತಾರೆ ಆಯಿತಾ. ಅದನ್ನೆಲ್ಲ ಆದಮೇಲೆ ನನಗೆ ತುಂಬ ಬೇಜಾರಾಗುತ್ತೆ. ನಮ್ಮ ಇನ್ಸ್ಟಾಗ್ರಾಮಲ್ಲಿರೋ ಫೋಟೋಗಳನ್ನೆಲ್ಲ ಹಾಕಿ ಹಂಗೆ ಸುಮ್ಮನೆ ಏನೋ ನಾಮಕಾವಸ್ಥೆಗೆ ನಾವು ಮಾತಾಡಿರೋದು ಯಾವುದೂ ಹಾಕಲ್ಲ. ನಾನು ಒಂದು ಮಾತಾಡಿರ್ತೀನಿ, ಆ ಭವಿತಾ ಅನ್ನೋಳು ಈ ಥರ ಎಲ್ಲ ಹಿಂಗೆ ಆಯ್ತಲ್ಲ ಸರ್, ನೀವು ಹಿಂಗೆ ಮಾಡಿದ್ದು ಸರಿನಾ ಅಂತೆಲ್ಲ ಅವಳು ಮಾತಾಡಿದಾಳೆ, ಅದನ್ನು ಯಾವುದೂ ಅವ್ರು ಹಾಕೋದಿಲ್ಲ. ಅದು ಬಿಟ್ಬಿಟ್ಟು ಸುಮ್ಮನೆ ಹಿಂಗೇನೋ ಹಾಕಿ ತೇಲಿಸ್ದಂಗೆ ಬಿಟ್ಬಿಡ್ತಾರೆ ಆಯಿತಾ. ಬಿಟ್ಟು ಆದಮೇಲೆ ಸರ್ ನನಗೆ ತುಂಬ ದಿನ ನೋವಾಗುತ್ತೆ. ಈಗ ನಾಗಲಕ್ಷ್ಮಿ ಮೇಡಮ್ ಅವ್ರು ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ಹೆಣ್ಮಕ್ಳು ಪರವಾಗೆಲ್ಲ ನಿಂತಿದ್ದಾರೆ, ಅದನ್ನೆಲ್ಲ ಮಾಡ್ಕೊಂಡು ಈ ಅಪ್ಪ ಹಿಂಗೆ ಮಾಡಿಬಿಟ್ರಲ್ಲ ಅಂತ ನಂಗೆ ಹಗಲು ರಾತ್ರಿ ನಿದ್ದೆ ಬಂದಿಲ್ಲ. ಮತ್ತು ದುಡ್ಡಿಗೂ ನಂಗೆ ಡಿಮ್ಯಾಂಡ್ ಮಾಡಿ ನೋಡಿ ಇವತ್ತು ನಾಳೆಯಲ್ಲಿ ತೆಗೆಸ್ಬಿಡ್ತೀನಿ ನಾನು, ಈಗೇನಾರು ಒಂಚೂರು ಮಾಡಿದ್ರೆ ಸಂಜೆ ಅಷ್ಟೊಳಗೆ ಅದನ್ನು ತೆಗಿತೀನಿ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾರೆ ಸರ್. ಅವಾಗ ರಾತ್ರಿಯೆಲ್ಲ ಯೋಚನೆ, 2 ದಿನ ನಿದ್ದೆನೇ ಬರಲಿಲ್ಲ ಸರ್. ನಾನು ಸರಿ ಹೋಗ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋದೆ, ಕೂತ್ಕೊಂಡೆ, ಆ ಹುಡುಗಿನೂ ಕರ್ಕೊಂಡು, ಆ ಹುಡುಗಿ ಇವತ್ತು ನಮ್ಮ ಜೊತೆ ನನ್ನ ಜೊತೆನೇ. ಹೌದು ಸರ್, ಇಲ್ಲಿ ಇದೇ ಜಾಗದಲ್ಲಿದ್ದರು, ಇಲ್ಲೇ ನಮ್ಮ ಮನೆಯಲ್ಲೇ ಕೇಳಿದ್ರು, ಏಕೆ ಆ ಹುಡುಗಿನ ವೀಡಿಯೋ ಮಾಡ್ತೀನಿ ಬೆಳಗ್ಗೆ ಬರ್ತೀನಿ ಅಂತ. ಹುಡುಗಿ ವೀಡಿಯೋ ಮಾಡ್ಬೇಕಾದ್ರೂ ಅಷ್ಟೇ ಇನ್ನೊಂದು ಹುಡುಗಿಗೆಲ್ಲ ಒಂಥರ, ನಾನು ಜರ್ನಲಿಸಮ್ ಮಾಡಿದ್ದೀನಿ, ನೀನೇನು ಹೋಗು, ನೀನು ಆಚೆ ನಿಂತ್ಕೋ ಅಂತೆಲ್ಲ ಹೇಳಿ ಆ ಹುಡುಗಿಗೆ ನೀನು ಹೊಟ್ಟೆಗೆ ಅನ್ನ ತಿಂತೀಯ, ನೀನು ಏನು ತಿಂತೀಯ ನೀನು ಅಂತ ಹೇಳ್ಕೊಂಡು ಭವಿತಾ ಅನ್ನೋ ಹುಡುಗಿಗೆ ಜೋರು ಮಾಡಿ ಒಂಥರ ಅವರೇ ಬಂದು ನಮ್ಮನ್ನೆಲ್ಲ ಒಂಥರ ಏನೋ ಇದರಲ್ಲಿ ಇಟ್ಕೊಂಡವ್ರಂಗೆ, ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ ಅನ್ನೋರಂಗೆ ಆ ಥರ ಕೂತ್ಕೊಂಡು ಇಲ್ಲಿ ತುಂಬ ಒಂಥರ ದೌರ್ಜನ್ಯದಿಂದ ಆ ಹುಡುಗಿಗೆ ಒಂಥರ ದುಡ್ಡು ಕೇಳ್ತಾರೆ ಸರ್, ಇಲ್ಲೇ ಕೇಳ್ತಾರೆ. ಆವಾಗ ನಮಗೆ ಆತ್ಮೀಯರೊಬ್ಬರು ಬರ್ತಾರೆ, ಅವ್ರು ಬಂದಾಗ ಅವ್ರನ್ನೂ ಕೂರಿಸ್ತೀನಿ, ಅವ್ರ ಮುಂದೆನೂ ಹೇಳಿದ್ದಾರೆ. ಮತ್ತು ನಮ್ಮ ಹುಡುಗಿಯೊಬ್ಬರು ಬರ್ತಾರೆ, ಏನು ಮೇಡಮ್ ಈ ಥರ ಆಗಿದೆ, ಆ ಹುಡುಗಿ ಮುಂದೆನೂ ಕೂಡ ಹೇಳ್ತಾರೆ. ಈ ಥರ ಎಲ್ಲ ಅವತ್ತಿನ ದಿನ ಆಗುತ್ತೆ ಸರ್. ನಾನು ಕೇಳೋದು ಇಷ್ಟ ಆಯಿತಾ, ಬೇರೆ ಇನ್ಯಾವುದೋ ಒಂದು ಕಡೆ ಅವ್ರುಗಳೆಲ್ಲ ನನಗೆ ಫೋನ್ ಮಾಡಿ ಕೇಳ್ತಾರೆ, ನಮ್ಮನ್ನು ಹಿಂಗೆ ಮಾಡಿಬಿಟ್ಟಿದ್ದಾರೆ, ದುಡ್ಡು ಕೊಟ್ಬಿಟ್ಟು ಅದನ್ನೆಲ್ಲ ಮುಚ್ಚಾಕೋದು, ಕೇಳೋದು, ಅವರೇ ಬಾಯ್ಬಿಟ್ಟು ಇದೆಲ್ಲ ಬರುತ್ತೆ ಸರ್. ಕಾಯೋಣ ಆಯಿತಾ, ಕಾದ್ಬಿಟ್ಟು ನೀವೇ ನೋಡಿ. ಮತ್ತು ನನಗೆ ಗೊತ್ತಿರೋಂಗೆ ನಮ್ಮ ಸಂಸ್ಥೆದು, ನಮ್ಮ ಭವಿತಂದು, ನಮ್ಮದು ಎಲ್ಲ ವೀಡಿಯೋ ಹಾಕೋದು 1 ವಾರ 10 ದಿನ ಹಿಂದೆ ಸರ್, ಒಂದು ಮಗುದು ಯಾವುದೋ ಒಂದು ಬರುತ್ತೆ, ಯಾವುದೋ ಗೌರ್ಮೆಂಟ್ ಆಸ್ಪತ್ರೆದು, ಅದೂ ಅಷ್ಟೇ ಸರ್. ಅದರಲ್ಲೂ ಒಂದು 5 ಲಕ್ಷ ಏನೋ ದುಡ್ಡು ಇಸ್ಕೊಂಡು ಏನೋ ಮಾಡಿ, ಕೆಲವೊಂದೆಲ್ಲ ನನ್ನ ಹತ್ರನೂ ನಾನು ಇಟ್ಕೊಂಡಿದ್ದೀನಿ ಸರ್, ಮಾತಾಡಿದ್ದಾಗ್ಬೋದು. ಮತ್ತು ನಾವು 3 ಕ್ಯಾಮ್ರಾ, ಬರೀ 1 ಕ್ಯಾಮ್ರಾ ಇಟ್ಕೊಂಡು ಬಂದಿಲ್ಲ ರೀ ನಾವು, 3 ಕ್ಯಾಮ್ರಾ, ಅಲ್ಲ ಕ್ಯಾಮ್ರಾ ಎಲ್ಲ ಆಫ್ ಮಾಡಿದ್ಮೇಲೆ 3 ಕ್ಯಾಮ್ರಾ ಇಟ್ಕೊಂಡಿದ್ದೀವಿ, ಎಲ್ಲೆಲ್ಲಿ ಏನೇನು ಅಂತ. ಅಷ್ಟು ಈಸಿ ಅಲ್ಲ ಬಂದು ಹಿಂಗೆ ಮಾತಾಡೋದು, ಒಂಥರ ಏನೋ ಒಂಥರ ಎದುರಿಸ್ಕೊಂಡಂಗೆ ಏನೋ ಮಾಡಿಬಿಟ್ಟಿದ್ದೀವಿ. ಒಂದು ಹೆಣ್ಮಗಳು ಸರ್, ನನ್ನನ್ನು ಸಂಸ್ಥೆ ನೆಚ್ಕೊಂಡು ನಾನು ಬದುಕ್ತೀನಿ ಅಂತ ಬಂದಿರೋಳಿಗೆ ಈ ಮನುಷ್ಯ ಇಷ್ಟೆಲ್ಲ ಮಾಡ್ತಾರಲ್ಲ, ಇದು ಏನು ಮಹಾ ದೊಡ್ಡ ತಪ್ಪು. ಇಲ್ಲಿಗೆ ಬಮ್ಮ ಅಥವಾ ನಿಂದು ಅಕ್ಕನ ಬಾಣಿತನ ಮುಗಿಸಮ್ಮ ಅಂತ ಕರೆಯೋ ಸಹಜ, ಅದನ್ನು ಇವರು ಅದನ್ನು ಆ ಥರ ಎಲ್ಲ ಬಿಂಬಿಸಿ ಮಾತಾಡೋ ಅಂಥದ್ದು ಏನಿತ್ತು ಈ ಮನುಷ್ಯಂಗೆ? ನನ್ನ ಹತ್ರ ದುಡ್ಡು ಕೇಳೋಂಥದ್ದು ಏನಿತ್ತು? ನನ್ನ ಹತ್ರ ದುಡ್ಡು ಇಸ್ಕೊಂಡು ಮನೆ ಮಾಡಿ ಅವ್ರ ಹೆಂಡತಿ ಮಕ್ಳನ್ನ ಒಳಗೆ ಇಟ್ಕೊಳ್ಳೋ ಅಂಥದ್ದು ಏನಿತ್ತು? ದುಡಿಬೇಕಾ, ಬೆವ್ರು ಸುರ್ಸ್ ದುಡೀರಿ. ನಾನು ಕೇಳಿದ್ದೀನಿ ಸರ್, ನನಗೂ ಸುಮಾರು ಥರ ಎಲ್ಲ ಕೇಳಿದ್ರು, ಹೆಂಗೆ ಏನು ಯಾವ ಥರ ನೀವು ಹಂಗೆ ಬಂದ್ರಿ ಹಿಂಗೆ ಬಂದ್ರಿ ಅಂತ. ಹೌದಪ್ಪ, ನಾವು ಮಾಡಿದ್ದೀವಿ ಸರ್. ನಂದು ಒಂದು ಕಾಯಕ ಸರ್, ತುಂಬ ಒಳ್ಳೆ ಕಾಯಕ. ಅದು ಯಾವುದು ಅಂದರೆ ಒಂದು ನರ್ಸಿಂಗು ಸರ್. ಮನೆಗೆ ಹೋಗಿ ಅಲ್ಲಿಂದ ಮಕ್ಕಳನ್ನ ಅಲ್ಲಿ ಅದನ್ನು ಬಾಚಿ ಬೆಳೆದು ಎಲ್ಲ ಮಾಡ್ಕೊಂಡು ಬರಬೇಕು ಸರ್. ಅದು ನೋವಾಗುತ್ತೆ ಆಯಿತಾ, ಅದನ್ನು ಹೇಳ್ಕೊಳಕ್ಕೂ ನೋವಾಗುತ್ತೆ. ಅಂಥ ಸೇವೆಯಲ್ಲಿ ಪಬ್ಲಿಕ್ ಅವ್ರ ಜೊತೆ ಇಟ್ಕೊಂಡು ಅಂಥ ಸೇವೆ ಮಾಡಿಸ್ಕೊಂಡು ಇಷ್ಟು ವರ್ಷದಿಂದ ಮಕ್ಕಳನ್ನೆಲ್ಲ ಹಿಂಗೆ ಮಾಡ್ಕೊಂಡು ಬಂದಿರೋಳು ನನ್ನನ್ನು ಡ್ರಗ್ಗು
ಅಲ್ಲೇನೋ ಸೇಲ್ ಆಗಿಬಿಡ್ತಾರೆ. ಹಂಗಾರೆ ಒಂದು ಹೆಣ್ಮಗನ್ನ ಒಂದು ಮನೆಗೆ ಕಳಿಸಿ ನಾವು ಅದನ್ನು ಸೇವೆ ಪಡ್ಕೊಂಡು ಬರ್ತಾ ಇರೋದೇ ಅದನ್ನು ಸೇಲ ಸರ್. ಅದು ಹೆಂಗೆ ಉಚ್ಚಾರಣೆ ಮಾಡಿದ್ರು? ನನಗೆ ಇದಕ್ಕೆಲ್ಲ ರಾಘವೇಂದ್ರ ಅವರು ಉತ್ತರ ಕೊಡಲೇಬೇಕು. ನನಗೆ ತುಂಬ ಜನ ಸ್ಟೂಡೆಂಟ್ಸು ಫೋನ್ ಮಾಡಿ ಕೇಳ್ತಿದ್ದಾರೆ, ನಮ್ಮ ಗಂಡ ಆ ಥರ ಎಲ್ಲ ಕೇಳ್ತಿದ್ದಾರೆ ಮೇಡಮ್, ನಾನೇನು ಉತ್ತರ ಕೊಡಬೇಕು, ಏನೇ ನಿನ್ನ ಸಂಸ್ಥೆನಲ್ಲಿ ಹಿಂಗೆ ನಡೀತೈತ ಅಂತ. ಇದಕ್ಕೆಲ್ಲ ರಾಘವೇಂದ್ರ ಉತ್ತರ ಕೊಡಬೇಕು. ನನಗೆ ಒಂದಿನ ನ್ಯಾಯ ಸಿಕ್ಕಬೇಕು. ಈಗ ಯಾರ್ಯಾರು ಇವರು ಈ ಥರ ವೀಡಿಯೋ ಮಾಡೋದು ಸರ್, ಯೂಟ್ಯೂಬರ್ಸ್ ಯಾರು ಇದಲ್ಲ ಸರ್, ತುಂಬ ಒಳ್ಳೆಯವರು ಒಳ್ಳೇದು ತೋರಿಸ್ತಾರೆ. ಇವರಂಥವ್ರು ದುಡ್ಡು ಮಾಡೋಕ್ಕೆ ಅಂತಲೇ ನಿಂತಿರೋ ಇಂಥ ಮನುಷ್ಯನಂಥವ್ರು ದಯವಿಟ್ಟು ಇದು ಮಾಡಬೇಡಿ ರಾಘವೇಂದ್ರ ಅವರೇ. ಒಂದು ಹೆಣ್ಮಕ್ಳು ಭವಿಷ್ಯ, ಅದು ಭವಿಷ್ಯ ಕಡ್ಕೋತೀನಿ ಅಂತ ಬಂದಿರೋದು ಆಯಿತಾ. ಆ ಕಡ್ಕೋತೀನಿ ಅಂತ ಬಂದಿರೋ ಹೆಣ್ಮಗುಗೆ ನೀವು ಈ ಥರ ಎಲ್ಲ ತೋರಿಸ್ಕೊಂಡೆಲ್ಲ ಮಾಡಿದ್ದೀರಲ್ಲ, ಮತ್ತು ದುಡ್ಡುಗೆ ನನಗೆ ಬಂದು ಡಿಮ್ಯಾಂಡ್ ಮಾಡ್ತಿರಲ್ಲ, ಇದೆಲ್ಲ ಮಾಡಬೇಡಿ ಸರ್. ನಿಮ್ಮನೆ ಹೆಣ್ಮಗು ಅಂತ ನೋಡಿದರೆ ನೀವು ಕೈ ಇಡಿಸಿ ಅಮ್ಮ ಅನ್ನೋ ಮಗಳನ್ನು ಒಂದು ಮಾಡಿ ಏನೋ ಮಾಡ್ಬೋದಿತ್ತು. ಈ ಥರ ಎಲ್ಲ ಬಿಂಬಿಸಿ ಒಂದು ಸಂಸ್ಥೆನಲ್ಲಿ ಇಷ್ಟು ವರ್ಷ ಇಷ್ಟು ಮಕ್ಕಳೆಲ್ಲ ನೂರಾರು ಮಕ್ಕಳು ಓದ್ಕೊಂಡು ಕೆಲಸ ಮಾಡ್ಕೊಂಡು ಇವತ್ತು ತನ್ನ ಕಾಲ ಮೇಲೆ ನಿಂತ್ಕೊಂಡು ಮಾಡ್ತಾರ ಮಕ್ಳಿಗೆಲ್ಲ ಈ ಒಂದು ಕಪ್ಪು ಚುಕ್ಕಿ ಇಟ್ಬಿಟ್ಟಿದ್ದೀರಲ್ಲ, ಹೆಂಗೆ ಸರ್ ಇದನ್ನು ಅಳಿಸ್ಕೊಡ್ತೀರಾ? ದಯಮಾಡಿ ಇದಕ್ಕೆ ನನಗೆ ನೀವು ಖುದ್ದು ನನಗೆ ಏನು ಎಲ್ಲಿ ನ್ಯಾಯಾಲಯದಲ್ಲಾಗ್ಬೋದು ಅಥವಾ ಇನ್ನೊಂದಾಗ್ಬೋದು ನನಗೆ ನ್ಯಾಯ ಕೊಡಿ. ನಿಮ್ಮ ದಯವಿಟ್ಟು ಒಳ್ಳೇದಲ್ಲ. ನಿಮ್ಮ ಮನೇಲೂ ಇದೆ, ನಿಮ್ಮ ಮಗುದು ಯಾವುದೋ ಒಂದು ಫಂಕ್ಷನ್ ಹೇಳಿದ್ವಿ ಭಾನುವಾರ, ಆ ಮಗು ದೊಡ್ಡವಳಾಗ್ಬಿಟ್ಟಿದ್ದಾಳೆ, ಫಂಕ್ಷನಲ್ಲಿ ಇದ್ದೀನಿ ಅಂತೆಲ್ಲ ನನ್ನ ಜೊತೆನೇ ಈಗ 15-20 ದಿನದಿಂದ ಮಾತಾಡಿದ್ದೀರಾ. ನೀವು ಹಿಂಸಿರೋದು ತಪ್ಪು. ನಿಮ್ಮ ವಿಡಿಯೋ ನಿಮ್ಮ ಇದಕ್ಕೆ ನಿಮ್ಮ ವ್ಯೂಸ್ಗೆ ನನಗೆ ಹೇಳ್ತೀರಾ. ಲಕ್ಷಾಂತರ ಜನ ನನಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವ್ರಿಗೆಲ್ಲ ಹುಡುಗಿ ಬಗ್ಗೆ ಹಾಕ್ಕೊಂಡು ನಮ್ಮ ಮೇಡಮ್ ಫೋಟೋ ಹಾಕ್ಕೊಂಡು ಇದನ್ನೆಲ್ಲ ತೇಜೋವಧೆ ಮಾಡಿದ್ದೀರಲ್ಲ, ಇದು ಮತ್ತೆ ವಾಪಸ್ ಹೆಂಗೆ ಕೊಡ್ತೀರಾ ಸರ್? ಅಯ್ಯೋ ನಾನು ಕುಸ್ತು ಹೋಗ್ಬಿಟ್ಟಿದ್ದೀನಿ ಸರ್. ಏನಕ್ಕೆ ಈ ಮನುಷ್ಯ ದುಡ್ಡಿಗಾಗಿ ಈ ಥರ ಹಿಂಗೆ ಮಾಡ್ತಿದ್ದಾರಲ್ಲ, ಅದರಲ್ಲೂ ಒಂದು ಹೆಣ್ಣು ಮಗುನ ಮಧ್ಯೆ ತೊಗೊಂಡು ಮಾಡ್ತಿದ್ದಾರಲ್ಲ. ಎಷ್ಟು ಹೆಣ್ಮಕ್ಳು ಶಾಪ ಇದೆ ರಾಘವೇಂದ್ರ ಅವರೇ ನಿಮಗೆ. ಎಷ್ಟು ಜನದಿದೆ, ಹಿಂಗೆ ಹಾಕ್ತೀರಾ ಹಿಂಗೆ ತೆಗಿತೀರಾ, ಹಿಂಗೆ ವೀಡಿಯೋ ಹಾಕ್ತೀರಾ ಹಿಂಗೆ ತೆಗಿತೀರಾ. ದುಡ್ಡಿಗಾಗಿ ವೀಡಿಯೋ ಮಾಡ್ಕೊಂಡು ಬಂದು ಈ ಥರ ಹಿಂಗೆ ಯೂಟ್ಯೂಬನ್ನು ಚಾನಲ್ ಒಂದು ಹೆಸರು ಇಟ್ಕೊಂಡ್ಬಿಟ್ಟು ಈ ಥರ ಎಲ್ಲ ಮಾಡ್ತೀರಾ ಸರ್. ಲಕ್ಷ್ಮಿ ಮೇಡಮ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಈಗಲೂ ನಾನು ಮೊನ್ನೆ ನೋಡ್ತಾ ಇದ್ದೀನಿ, ಯಾವುದೋ ಅವ್ರದ್ದು ಬೇರೆ ಯಾವುದೋ ಒಂದು ಇದಕ್ಕೆ ಅವ್ರ ಫೋಟೋ ಹಾಕ್ಕೊಂಡು ಅವ್ರನ್ನ ಹೇಳ್ಕೊಂಡು ಯಾಕೆ ಸರ್ ಈ ಥರ ಎಲ್ಲ ಮಾಡ್ತಿದ್ದೀರಾ? ಒಂದು ಹೆಣ್ಮಕ್ಳನ್ನ ಬೆಳೆಸಿ ಪ್ರೀತಿಸಿ ಅವ್ರ ನಂಬಿಕೆಯನ್ನು ಅವ್ರನ್ನ ಪ್ರೀತಿ ವಿಶ್ವಾಸನ ಗಳಿಸ್ಕೊಳ್ಳಿ ಆಯ್ತು. ಹೆಣ್ಮಕ್ಳು ಯಾರೂ ಆದಿತ್ತ ಬರೋರಲ್ಲ ಸರ್. ನೀವು ತೋರಿಸೋದ್ರಿಂದ ಎಷ್ಟೋ ಮಕ್ಳುಗಳು ಪ್ರಾಣ ಹೋಗ್ತದೆ, ಎಷ್ಟೋ ಮನೆಗಳು ಬೀದಿಗೆ ಬರ್ತದೆ. ನೀವು ಹಿಂಗೆಲ್ಲ ತೋರಿಸ್ಬೇಡಿ ಸರ್. ಆದರೆ ಒಳ್ಳೇದು ತೋರಿಸಿ, ಒಳ್ಳೇದು ಮಾತಾಡಿಸಿ ಹೆಣ್ಮಕ್ಳ ಕೈಲಿ. ಅದೇ ಹುಡುಗಿ ಕೈಲಿ ಬಂದು ಇಲ್ಲಿ ಮಾತಾಡಿದ್ರೆ ಆ ಹುಡುಗಿ ಎಷ್ಟು ಚೆನ್ನಾಗಿ ಹೆಂಗೆ ಮಾತಾಡೋದು ಸರ್. ನನ್ನ ಬಗ್ಗೆ ಆ ಹುಡುಗಿ ಏನು ಮಾತಾಡಿದ್ಲು ಅದನ್ನೆಲ್ಲ ಬಿಟ್ಬಿಟ್ಟು ಈ ಥರ ನೀವು ದುಡ್ಡು ಕಾಸಿಗೆ ಮಾಡೋರು ಹಿಂಗೆ ದುಡ್ಡು ಕಾಸು ಈ ಥರ ಭಿಕ್ಷೆ ಎತ್ಕೊಂಡು ಈ ಥರ ಇನ್ನೊಬ್ರಿಗೆ ನೋವು ಕೊಡ್ಕೊಂಡು ನನ್ನನ್ನು ಎದುರಿಸ್ಕೊಂಡು ನನ್ನ ಮೇಲೆ ದೌರ್ಜನ್ಯ ಇದು ಮಾಡಿಕೊಂಡು ಇಲ್ಲಿರೋ ಮಕ್ಕಳನ್ನೆಲ್ಲ ಎದುರಿಸ್ತಿರಲ್ಲ ಸರ್. ನಮ್ಮ ಮನೆಗೆ ಬಂದಾಗ ನಮ್ಮ ಹತ್ರನೂ ಇದೆ ಸಾಕ್ಷಿ, ನಮ್ಮಲ್ಲೂ ಒಂದು ಇದಾಗಿದೆ ಸರ್. ಮತ್ತು ಇಲ್ಲೂ ಇದ್ದರು, ಅವ್ರು ಬಂದಾಗ ಕೆಲವರೆಲ್ಲ ಇದ್ದರು, ಅವರು ಎಲ್ಲ ಹೇಳಿಕೆ ಇದು ಮಾಡಿದ್ದಾರೆ, ಎಲ್ಲ ಆಗಿದೆ ಸರ್. ಅದು ನಾನು ಏನು ಕೊಡಬೇಕು, ನಾನು ಕಂಪ್ಲೇಂಟಲ್ಲೂ ಕೊಟ್ಟಿದ್ದೀನಿ, ಅದು ನಾನು ನಾಳೆ ಮಾಡ್ಕೊತೀನಿ ಸರ್. ಅದು ಕೇಳಿದ್ದು ಮಾಡಿದ್ದೆಲ್ಲ ನನ್ನ ಹತ್ರನೂ ಇದೆ ಸರ್. ಮಾಡಿ ನಾನು ಒಂದು ಇದಕ್ಕೆ ತರ್ತೀನಿ ಸರ್. ನನಗೇನು ಅಂದರೆ ಆ ಭವಿತಾನ ಒಂದು ಹುಡುಗಿ ಇವತ್ತು ಆಚೆ ಕಡೆ ತಲೆ ಎತ್ಕೊಂಡು ಓಡಾಡಬೇಕು. ಈಗ ನಮ್ಮದು ಬಿಡಿ ಸರ್, ಏನೋ ಒಂದು ಆಯಿತು ಆಯಿತಾ. ನಾಳೆ ಈಗ ಆ ಮಕ್ಳುಗಳು ನಮ್ಮಲ್ಲಿ ನೂರಾರು ಮಕ್ಕಳು ಓದಿರೋರ ಕತೆ ಎನಿಸ್ತೀನಿ. ಅವ್ರ ಅಮ್ಮಂಗೆ ಈ ಥರ ಹಿಂಗೆ ಬಂದಿದ್ದೀನಿ ಅಂತಾರೆ. ಮಗಳಿಗೆ ಅದೇನು ಮಾತಾಯಿತು ಅದು ಮುಗೀತು. 6ನೇ ತಾರೀಕು ಬಿಟ್ಟು 7ನೇ ತಾರೀಕು ಬಿಟ್ಟು 8ನೇ ತಾರೀಕು ಬೆಳಗ್ಗೆ ಬಂದು 9:30 ಅವ್ರ ತಾಯಿಯೆಲ್ಲ ಬಂದು ಅವಳನ್ನ ಕರೀತಾರೆ, ಬಾ ಹೋಗೋಣ ಅಂತೇಳಿ. ಅವಳಿಲ್ಲ ನಾನು ಬರೋದಿಲ್ಲ, ನಾನು ಇಲ್ಲಿ ಕೆಲಸ ಮಾಡಬೇಕು, ನಂಗೆ ವಿದ್ಯೆನೂ ತಲೆಗತ್ತಿಲ್ಲ, ಅಟ್ಲೀಸ್ಟ್ ನಾನು ಕೆಲಸಕ್ಕಾರು ಮಾಡೋದಕ್ಕೆ ನಂಗೆ ಅವಕಾಶ ಮಾಡಿಕೊಡಮ್ಮ ಅಂತೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ. ಅವರೆಲ್ಲ ಸ್ವಲ್ಪ ಎಳ್ದಾ ಇರ್ತಾರೆ. ಹುಡುಗಿನ ಆಟೋ ಹತ್ತು ಅಂತಾರೆ, ಹುಡುಗಿ ಓಡಿ ಬಂದಿದೆ ತಪ್ಪಿಸ್ಕೊಂಡು ನಮ್ಮನೆ ಒಳಗೆ ಮತ್ತೆ ಸೇರ್ಕೋತಾಳೆ. ಅದಾದಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಒಂದು ಹೇಳಿಕೆ ತೊಗೋತಾರೆ ಪೊಲೀಸವರು ಕುವೆಂಪು ನಗರ ಸ್ಟೇಷನಿಂದ. ಆ ಹೇಳಿಕೆಯಲ್ಲಿ ಅವಳು ನಾನು ಸ್ವಯಂ ಪ್ರೇರಿತವಾಗಿ ಬಂದಿದ್ದೀನಿ, ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತಾರೆ. ಹಂಗಾಗಿ ಅವಳು ವಾಪಸ್ ಬರ್ತಾಳೆ. ಆದ ನಂತರ ಅಲ್ಲಿ ಯಾರೋ ಒಬ್ಬರು ಗುಡ್ ನ್ಯೂಸ್ ಚಾನಲ್ಗೆ ಕರ್ಕೊಂಡೋಗ್ಬಿಡ್ತಾರಂತೆ, ಯಾರೋ ಕಿರಣ ಆಟೋ ಡ್ರೈವರ್ ಅಂತ ಹೇಳಿ. ಅವರಿಂದ ಗುಡ್ ನ್ಯೂಸ್ ಚಾನಲಲ್ಲಿ ಕೂತ್ಕೊಂಡು ಅವ್ರ ತಾಯಿನ ಕೂರಿಸಿ ಈ ಗುಡ್ ನ್ಯೂಸ್ ಚಾನಲ್ ಮಾಲೀಕರಾದ ರಾಘವೇಂದ್ರರವರು ಈ ಥರ ಎಲ್ಲ ಹೀಗೆ ಮಾತಾಡಿ ಅಂತೆಲ್ಲ ಹೇಳ್ಕೊಟ್ಟು ಅವರ ತಾಯಿಗೆ, ಅವ್ರ ಚಿಕ್ಕಮ್ಮಂಗೆ, ಅವರ ತಂಗಿಗೆ ಹೀಗೆ ಮಾತಾಡಬೇಕು ಅಂತ ಹೇಳಿ ಅದು ಯಾವ ರೀತಿ ಮಾತಾಡಿದ್ದಾರೆ ಅಂದರೆ, ನಮ್ಮ ಸಂಸ್ಥೆನಲ್ಲಿ ಏನೋ ಡ್ರಗ್ ಇದೆಯಂತೆ, ಮಕ್ಕಳಿಗೆ ಡ್ರಗ್ ಕೊಡ್ತಾರಂತೆ, ಅದರಲ್ಲೂ ಅವ್ರ ಮಗಳಿಗೆ ಡ್ರಗ್ ಹಾಕಿ ಏನೋ ಒಂದು ಮಾಡಿರ್ಬೋದು, ಅವರು ಮೈಂಡ್ ವಾಶ್ ಮಾಡಿರ್ಬೋದು, ಮತ್ತು 6 ತಿಂಗಳಾದ ನಂತರ ಮಕ್ಕಳು ಕಾಣೆ ಆಗ್ತಾರೆ, ಆ ಥರ ಎಲ್ಲ ಅವ್ರ ಕೈಯಲ್ಲಿ ಹೇಳಿಸಿ ಎಲ್ಲ ಮಾತಾಡಿ ಅವ್ರಿಗೆ ವಿಡಿಯೋನ ಈ ಥರ ಹರಿಬಿಟ್ಬಿಡ್ತಾರೆ. ಈಗ ಲಕ್ಷಾಂತರ ಜನ ನೋಡೋಂಗೆ ಅದೇನೋ ಮಿಲಿಯನ್ಸು ವ್ಯೂಸ್ ಅಂತೆ. ಅದು ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೋಡಿದವರೆಲ್ಲ ನನಗೆ ಫೋನ್ ಮಾಡ್ಕೊಂಡು ಕೇಳ್ತಾ ಇದ್ದಾರೆ. ತುಂಬ ಮಾನಸಿಕವಾಗಿ ಬೇಜಾರಾಗ್ಬಿಟ್ಟಿದೆ.
ಅದನ್ನು ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಯಾವತ್ತು 8ನೇ ತಾರೀಕು ರಾತ್ರಿ 10 ಗಂಟೆಗೆ ಪ್ರಶ್ನೆ ಮಾಡ್ತೀನಿ. ಅಲ್ಲ ಸರ್, ನೀವು ಅಮ್ಮ ಮಗಳನ್ನ ಒಂದು ಮಾಡೋರು, ಅವಳು ಬದುಕ್ತೀನಿ ಅಂತ ಬಂದಿರೋ ಹುಡುಗಿಗೆ ನೀವು ಈ ಥರ ನೀವು ಆ ಅಮ್ಮನ್ನ ಕೂರಿಸ್ಬಿಟ್ಟು ಬರೀ ಒಂದು ಸೈಡ್ ಮಾತಾಡಿದ್ರಲ್ಲ, ಆ ಹುಡುಗಿನೂ ಕರೆದು ನೀವು ಕೂರಿಸಿ ಅಮ್ಮ ಮಗಳನ್ನ ಒಂದು ಮಾಡಿ ನೀವು ಕಳಿಸ್ಕೊಡ್ಬೇಕಿತ್ತಲ್ಲ. ನಾನು ಅಷ್ಟೊಂದು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಮೀಡಿಯಾದಲ್ಲೆಲ್ಲ, ನಿಮ್ಮ ಜೊತೆ ಎಲ್ಲ ಚೆನ್ನಾಗಿದ್ದೀನಿ ಅಂತೆಲ್ಲ ಹೇಳ್ಕೊಂಡು ಮಾತಾಡಿದಾಗ ಅವ್ರು ಹೇಳಿದ್ರು, ಆಯಿತು ಬಿಡ್ರಿ, ಬೆಳಗ್ಗೆ 6 ಗಂಟೆಗೆ ಬಂದು ಆ ಹುಡುಗಿನೂ ನಾನು ಇಂಟರ್ವ್ಯೂ ಮಾಡ್ತೀನಿ ಅಂತೇಳಿ. ಆಯಿತು ಸರ್, ಬನ್ನಿ, ಬಂದು ಮಾತಾಡಿ ಅಂತ ಹೇಳಿ ಆದಮೇಲೆ ಅದು 9 ಗಂಟೆಗೆ ಏನೋ ಬರ್ತಾರೆ, ಯಾರು ರಾಘವೇಂದ್ರ ಅವರು ನಮ್ಮ ಮನೆಗೆ ಬರ್ತಾರೆ. ಬಂದಾದಮೇಲೆ ಆ ಹುಡುಗಿ ಹತ್ರ ಎಲ್ಲ ಕೆಲವು ಮಾತಾಡ್ತಾರೆ. ನಿಮ್ಮ ಮೇಡಮ್ ತುಂಬ ಕಷ್ಟಪಟ್ಟಿದ್ದಾರೆ ಕಣಮ್ಮ, ಹಂಗೆ ಹಿಂಗೆ ನಿಮ್ಮ ತಾಯಿ ಈ ಥರ ಎಲ್ಲ, ನಿಮ್ಮ ತಾಯಿ ಹುಚ್ಚಿ, ಅವರು ಏನು ಮಾತಿನ ಮೇಲೆ ಇದಿಲ್ಲ, ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ, ನಿಮ್ಮ ಮೇಡಮ್ ಜೊತೆ ಇರೋದು ನಿಮ್ಮ ಭಾರಿ ಪುಣ್ಯ ಅಂತ ಆ ಹುಡುಗಿಗೆ ಹೇಳಿ ಎಲ್ಲ ಮಾಡಿ. ಆ ಹುಡುಗಿ ಭವಿತಾ ಅನ್ನೋಳು ಎಲ್ಲ ಹೇಳ್ತಾಳೆ, ನಾನು ಏನಕ್ಕೆ ಬಂದೇನು, ಅವಳಿಗೆ ಏನು ನೋವಾಗಿತ್ತು ಅದನ್ನೆಲ್ಲ ಹೇಳ್ತಾಳೆ. ಮತ್ತು ಇಲ್ಲಿ ಸಂಸ್ಥೆದೆಲ್ಲ ಪಾಪ ಅವಳು ಹೇಳ್ಕೊತ, ಅದನ್ನು ಅವರು ಟೆಲಿಕಾಸ್ಟ್ ಮಾಡೋದಿಲ್ಲ, ಬೇರೆ ಯಾವುದೋ ರೀತಿಯಲ್ಲಿ ಮಾಡ್ಕೊಂಡು ಬಿಡ್ತಾರೆ. ಅದಾಯಿತು. ಅದಾದಮೇಲೆ ನನ್ನನ್ನು ಮಾತಾಡಿಸ್ತಾರೆ. ಎಲ್ಲ ಆದಮೇಲೆ CC ಕ್ಯಾಮ್ರಾ ಫುಟೇಜು ಅವ್ರ ಮನೆಯವರೆಲ್ಲ ಹೇಳ್ದಾಡಿದ್ದು ಕೊಡಿ ಅಂತಾರೆ. ನಾನು ಅಷ್ಟೊಳಗೆ CC ಕ್ಯಾಮ್ರಾದವ್ರನ್ನ ಕರೆಸಿ ಫುಟೇಜನ್ನ ಪೆನ್ಡ್ರೈವ್, ಇಲ್ಲ ನಾನು ಬೇರೆ ಕಡೆ ಹೋಗಬೇಕು, ನನಗೆ ಅಲ್ಲೇ ತೊಗೋತೀನಿ ಸ್ಕ್ರೀನ್ ಮೇಲೆ ಅಂತ ಹೇಳಿ ಅಲ್ಲಿ ನಮ್ಮ ಇದಕ್ಕೆ ಬರ್ತಾರೆ. ಬಂದಾದಮೇಲೆ ಅಲ್ಲಿ ಮಾತಾಡ್ತಾ ಹೇಳ್ತಾರೆ, ಮೇಡಮ್ ನಾನು ಇದೇ ಥರ ಮನೆ ಕಟ್ತಾ ಇದ್ದೀನಿ, ಅಲ್ಲಿ 3ನೇ ಫ್ಲೋರಿಂದ ಒಂದು ಸ್ಟೇಟಸ್ ಬಿಡ್ತೀನಿ ನಾನು, ಯಾವುದು ಅವ್ರ ಸ್ಟೇಟಸ್ಗೆ ಅವ್ರು ಹಾಕ್ತಾರೆ ಅಂತ, 3ನೇ ಫ್ಲೋರ್ ಮನೆ ನಾನು ಕಟ್ಟಿ ಈ ಥರ ಮಾಡ್ತಾಯಿದ್ದೀನಿ ಅಂತ. ಆ ಸ್ಟೇಟಸ್ ನೋಡಿದು ಜನದ ಕಣ್ದೃಷ್ಟಿಗಳೆಲ್ಲ ಬಿದ್ದುಬಿಟ್ಟು ಅವ್ರಿಗೆ ಬರೋದು ಇನ್ಕಮ್ ಅಂದರೆ ಲಾಭ, ದುಡ್ಡು, ಕಾಸು ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ನನಗೆ. ಅದಕ್ಕೆ ನೋಡಿ ಒಂಚೂರು ಏನಾದ್ರು ನಿಮ್ಮ ಕೈಲಿ ಏನಾರು ಇದ್ದರೆ ಮಾಡಿ, ಈ ಹುಡುಗಿದು ಬೇರೆ ನಿಮ್ಮದು ಬೇರೆ ಈ ಥರ ಹಿಂಗೆ ಆಗೋಗ್ಬಿಟ್ಟಿದೆ, ನಾಳೆ ದಿನ ನೋಡಿದವರೆಲ್ಲ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ನಿಮಗೆ, ನನ್ನಲ್ಲಿ ಅಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ ಯಾರೋ ಇದ್ದಾರೆ, ಅವರೆಲ್ಲ ನೋಡ್ತಿರ್ತಾರೆ, ನೋಡಿಬಿಟ್ಟು ನಂಗೊಂಚೂರು ಮಾಡಿ ವಿಡಿಯೋ ನಾನು ಬೇಕಾದ್ರೆ ಡಿಲೀಟ್ ಮಾಡ್ತೀನಿ, ಏನೋ ಅವ್ರ ತಾಯಿಗೆ ಏನೋ ಹೇಳ್ಕೊಂಡೇನೋ ಒಂದು ಮಾಡೋಣ ಸರಿ, ಇವರೇ ಹೇಳಿ ಇವರೇ ಸ್ಕ್ರಿಪ್ಟ್ ಬರ್ಕೊಟ್ಬಿಟ್ಟು ಅವರೇ ಹೇಳ್ಕೊಟ್ಟಿತ್ತು, ಅವ್ರು ಹೇಳ್ಕೊಟ್ಟಂಗೆ ನಾವು ಹೇಳಬೇಕಿತ್ತು, ಹಿಂಗೆಲ್ಲ ಮಾಡಿದ್ರು ಅಂತ. ದಯಮಾಡಿ ಇದಕ್ಕೆ ನನಗೆ ನ್ಯಾಯ ಬೇಕು. ಎಷ್ಟೋ ಹೆಣ್ಮಕ್ಳು ನಿಮ್ಮ ನ್ಯೂಸ್ ಚಾನಲಿಂದ ನೊಂದಿದ್ದಾರೆ, ನೀವು ಕೊಟ್ಟು ಪ್ರಸಾರ ಮಾಡಿರೋದ್ರಿಂದ ತುಂಬ ಜನ ನೊಂದಿದ್ದಾರೆ. ಗುಡ್ ನ್ಯೂಸ್ ಚಾನಲ್ಲು ಸರ್, ರಾಘವೇಂದ್ರ ಅವರ ದಿನ ಸಾಮಾನ್ಯರ ಗತಿ ಏನಾಗಬೇಕು ಸರ್, ಸಾಮಾನ್ಯರ ಗತಿ ಏನಾಗಬೇಕು. ಈಗ ನಾನು ನೋಡ್ತೀನಿ, ಬೆಳಗಾದ್ರೆ ನೋಡ್ತೀನಿ, ಮೇಡಮ್ ಜೊತೆ ಒಡನಾಟದಲ್ಲಿದ್ದೀನಿ, ನಾಗಲಕ್ಷ್ಮಿ ಮೇಡಮ್ ಅವ್ರ ಜೊತೆ. ನಾನೇ ಇಷ್ಟು ಧೈರ್ಯವಂತೆ ಇದನ್ನು ಮಾಡ್ಕೊಂಡಿರೋಳು, ಪಾಪ ಸಣ್ಣ ಪುಟ್ಟ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಿರೋರು, ಅದ್ಯಾರೋ ವಾಚ್ಮ್ಯಾನ್ ಕೆಲಸ ಮಾಡ್ತಿರೋದು, ಯಾವುದೋ ಒಂದು ಇದ್ರದ್ದು ಏನೇನೋ ಒಂದು ಕತೆಗಳ್ನೆಲ್ಲ ಕೇಳ್ತಾ ಇದ್ದೀನಿ ಸರ್. ಆ ಹೆಣ್ಮಕ್ಳುಗಳ್ದೇನೋ ಆಗಿರೋದಂತೆ, ಇನ್ನೊಂದೇನೋ ಮಾಡ್ತಾ ಇರೋದಂತೆ ಅಂತ ಹೇಳ್ಕೊಂಡು ಆ ಹೆಣ್ಮಕ್ಳೆಲ್ಲ ಹೆಂಗೆ ಮುಂದೆ ಬರ್ತಾರೆ ಸರ್. ಈಗ ನನ್ನನ್ನು ನೋಡಿ ದಯಮಾಡಿ ಹೆಣ್ಮಕ್ಳು ಯಾರು ಈ ಥರ ಶೋಷಣೆಗೆ ಒಳಗಾಗಿದ್ದೀರ, ನನ್ನ ನೋಡಿ ಆಲ್ರೆಡಿ ನನಗೂ ಸುಮಾರೆಲ್ಲ ಬಂದು ತೋರಿಸಿ ಅವ್ರದ್ದು ವೀಡಿಯೋದೆಲ್ಲ ತೋರಿಸ್ತಾ ಇದ್ದಾರೆ, ನನಗೂ ತುಂಬ ನೋವಾಗಿದೆ. ಹಂಗಾಗಿ ನಾನು ಯೋಚನೆ ಮಾಡಿ ಸರ್, ಇದು ನನ್ನಿಂದನೇ ಯಾವ ಹೆಣ್ಮಕ್ಳು ನೋಯ್ತಾ ಇದ್ದಾರೆ ಆಯಿತಾ, ಅವರಿಂದ ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೆ ಮುಂದೆ ಏನಾಗಬೇಕು ಅದನ್ನು ನಾನು ಮಾಡ್ತೀನಿ ಸರ್. ಈ ಥರ ಮಾಡೋದು ಒಳ್ಳೇದಲ್ಲ. ರಾಘವೇಂದ್ರ ಅವರು ಗುಡ್ ನ್ಯೂಸ್ ಚಾನಲ್ ಅವರು ಆಯಿತಾ, ಒಳ್ಳೇದು ತೋರಿಸಿ, ಹೆಣ್ಮಕ್ಳುಗಳು ಒಳ್ಳೇದು ಮಾಡ್ತಾಯಿದ್ದಾರೆ ಆಯಿತಾ, ಅದನ್ನು ತೋರಿಸಿ ಇದು ಮಾಡಿ. ನಾನು ತುಂಬ ಕಷ್ಟದಿಂದ ಮೇಲೆ ಬಂದಿರೋದು ಸರ್. 10,000 ದುಡ್ಡು ಕೊಟ್ಟ ಮೇಲೆ ಒಂದು ವೀಡಿಯೋನ, ಅವ್ರ ಚಿಕ್ಕಮ್ಮ ಮಾತಾಡಿರೋ ಒಂದು ವೀಡಿಯೋನ ಇಲ್ಲೇ ನಮ್ಮನೆ ಒಳಗೆ ಡಿಲೀಟು ಮಾಡ್ತಾರೆ ಸರ್. ಸಂಜೆ ಅಷ್ಟರೊಳಗೆ ಏನಾದ್ರು ಅಡ್ಜಸ್ಟ್ ಮಾಡಿ ಇವ್ರಿಗೆ 10-15 ಲಕ್ಷ ನಾನು ಕೊಟ್ಬಿಡ್ಬೇಕಿತ್ತು. ಅವಾಗೆಲ್ಲ ವೀಡಿಯೋ ಡಿಲೀಟ್ ಮಾಡಿ ಇವ್ರ ಮನೆ ಕಟ್ಕೊಂಡು ಇವ್ರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿ 15 ಲಕ್ಷ ಡಿಮ್ಯಾಂಡ್ ಮಾಡಿದ್ದಂತೂ ಸತ್ಯ ಸರ್ ಆಯಿತಾ. ನನ್ನ ಮನೆ ದೇವರಣೆಗಳು ಅವರು ಡಿಮ್ಯಾಂಡ್ ಮಾಡಿಬಿಟ್ಟು ಹಿಂಗೆ ಕೊಡಿ, ಇಷ್ಟು ಸಂಜೆ ಒಳಗೆ ಕೊಟ್ಬಿಟ್ರೆ ಆಲ್ರೆಡಿ ವ್ಯೂಸ್ ಹೊಟ್ಟೋಗ್ತಾ ಇರುತ್ತೆ, ನಿಮಗೆ ಭಾರಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವತ್ತು ಅದನ್ನು ಮಿಲಿಯನ್ ಗಟ್ಟಲೆ ಮೇಡಮ್ ಅವ್ರದ್ದು, ನಾಗಲಕ್ಷ್ಮಿ ಚೌಧರಿ ಅವ್ರದ್ದು ಫೋಟೋ ಹಾಕಿಡ್ಕೊಂಡು, ಈಗ ನಂದೂ ವೀಡಿಯೋ ಮಾಡಿದ್ರು ಸರ್, ಆ ಹುಡುಗಿ ಭವಿತನೂ ಮಾಡಿದ್ರು. ಅದಕ್ಕೇನಕ್ಕೆ ನಾಗಲಕ್ಷ್ಮಿ ಮೇಡಮ್ದು ಫೋಟೋ ಹಾಕಿಲ್ಲ ನೀನು? ಅದರಲ್ಲೇ ಯೋಚನೆ ಮಾಡಿ. ಈಗ ನಾಗಲಕ್ಷ್ಮಿ ಮೇಡಮ್ ಅವ್ರದ್ದು ರಾಣಿ ಪ್ರಭುನ ಜೊತೆ, ಭವಿತನ ಜೊತೆ, ಇನ್ನೊಂದು ಯಾವುದೋ ಹುಡುಗಿ ಮಾಡಿದ ಜೊತೆಲೆ ಎಲ್ಲ ನೀವು ಅದು ಇಟ್ಕೊಂಡು ಫೋಟೋ ಹಾಕಿರೋ, ಅವರು ನಂದೂ ಮಿಲಿಯನ್ಸ್ ನೋಡೋರು. ಅವಾಗ ನಿಮ್ದು ಏನು ಯೋಗ್ಯತೆ? ಯಾಕೆಂದರೆ ಅದನ್ನು ಅಪ್ಪು ಮಾಡಿಬಿಟ್ಟು ಇದನ್ನು ಡೌನ್ ಮಾಡಿ ನನ್ನ ಹತ್ರ ದುಡ್ಡು ಕೇಳೋ ಅಂತ ನಿಮ್ಗೇನಿತ್ತು ಸರ್? ಅದು ತಪ್ಪು ಮಾಡಿದ್ದೀರಾ. ದಯಮಾಡಿ ಆ ಥರ ಮಾಡಬೇಡಿ, ಇನ್ನೂ ಕಾಲ ಮಿಂಚಿಲ್ಲ. ಖಂಡಿತ ಸರ್, ಖಂಡಿತ. ಏಕೆಂದರೆ ನಂದೊಬ್ಳು ನೋವಲ್ಲ ಸರ್, ನೂರಾರು ಸಾವಿರಾರು ಹೆಣ್ಮಕ್ಳೆಲ್ಲ ನೋಡ್ತಾ ಇದ್ದೀರಾ. ದಯಮಾಡಿ ಈ ಥರದಕ್ಕೆಲ್ಲ ನೀವು ಹೆದರ್ಕೊಂಬೇಡಿ ಆಯಿತಾ. ನಿಮ್ದೇನಿದೆ ಅದನ್ನು ನೀವು ತಂದು ನಿಮ್ಮದು ಮೀಡಿಯಾ ಮುಂದೆ ಹೇಳಿ. ಯಾವುದೇ ಯೂಟ್ಯೂಬ್ ಚಾನಲ್ಗೆ ಅವರು ಬೇರೆ ಯಾವ ಥರನೂ ಇಲ್ಲ. ಇಲ್ಲಿ ಕೆಲವರೊಂದಿದ್ದಾರೆ ದುಡ್ಡು ಮಾಡೋಕ್ಕೆ ಅಂತಲೇ ಇದೆ. ಅವ್ರಿಗೆಲ್ಲರಿಗೂ ನೀವು ದಯಮಾಡಿ ಧೈರ್ಯಗೆಡಬೇಡಿ. ಹೆಣ್ಮಕ್ಳುಗಳು ಮುಂದೆ ಬಂದು ನಿಮ್ದೇನಿದೆ ನೋವನ್ನು ಹೇಳ್ಕೊಳ್ಳಿ ಆಯಿತಾ. ನಾನೀಗ FIR ಮಾಡಿರೋದು ನನ್ನ ವೈಯಕ್ತಿಕವಾಗಿ ಅನ್ನೋದಕ್ಕಿಂತ ಈ ಥರ ಶೋಷಣೆಗೆ ಬೇರೆ ಹೆಣ್ಮಕ್ಳು ಹೋಗಬಾರ್ದು
ಆಯಿತಾ. ನನ್ನಂತೊಳಗೆ ಈ ಥರ ಎಲ್ಲ ಒಂದು ಆಗಿದೆಯಲ್ಲ, ಬೇರೆ ಮಕ್ಕಳು ಗತಿ ಏನು ಅನ್ನೋದಕ್ಕೆ ನಾನು ಹೋಗಿ ಇವರು ರಾಘವೇಂದ್ರ ಗುಡ್ ನ್ಯೂಸ್ ಚಾನಲ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ.